ನಮಸ್ತೆ, ಇದು ಮೆಹಂದಿ ವ್ಲಾಗ್ ಆಗಿರುತ್ತೆ. ಇವತ್ತು ನನಗೆ ಮೆಹಂದಿ ಆರ್ಡರ್ ಇದ್ದಿದ್ದು ಕೊಟ್ಟೂರಲ್ಲೇ, ಅದು ಬೇಬಿ ಶವರ್ದು. ಸೊ ಹಾಗಾಗಿ ಸೀಮಂತದಿರೋದ್ರಿಂದ ನಾನು ಅಲ್ಲಿಗೆ ಹೋದೆ. ಅವರು ಒಂದು ಪಾರ್ಲರ್ ಲೊಕೇಶನ್ ಇತ್ತು, ಅಲ್ಲಿಗೆ ಹೋಗ್ಬಿಟ್ಟು ಮೆಹಂದಿ ಹಾಕೋಕ್ಕೆ ಶುರು ಮಾಡಿದೆ. ಸೊ ಈ ಥರ ಅವ್ರು ಡಿಸೈನ್ ಯಾವ ಥರ ಹೇಳಿದ್ರು ಆ ಥರ ಅವರು ಹೇಳಿ ಡಿಸೈನ್ ಬೇರೆ, ಬಟ್ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ವಿ. ಅವ್ರು ಈ ಥರ ಕಾಮಧೇನು ಅಂದರೆ ಹಸು ಹಾಲು ಕರು ಹಾಲು ಕುಡಿಯೋದೇ ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅದನ್ನೇ ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ. ನೋಡಿ ಈ ಥರ ಬಂದಿದೆ ಔಟ್ಲೈನು. ಫೈನಲ್ಲಾಗಿ ಔಟ್ಪುಟ್ಟು ಈ ಥರ ಇದೆ. ಯಾವ ಥರ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ನನಗೇನೋ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅದನ್ನೆಲ್ಲ ಹಾಕಿದ ಮೇಲೆ ಸ್ವಲ್ಪ ಸಮಾಧಾನ ಅನ್ನಿಸ್ತು. ಓಕೆ ಫೈನ್, ಕರೆಕ್ಟಾಗೇ ಬಂದಿದೆ ಅಂತ. ಅದಾದಮೇಲೆ ಇನ್ನೊಂದು ನೆಕ್ಸ್ಟ್ ಹ್ಯಾಂಡ್ಗೆ ಕೂಡ ಅವರು ಪಾಪು ಮಲಗಿರೋ ಥರ ಬೇಕು ಅಂದರು. ಆ ಫೇಸ್ ಬಿಡಿಸೋದಕ್ಕೆ ಯಾಕೋ ಬರ್ತಾನೆ ಇರಲಿಲ್ಲ, ಬಟ್ ಆದರೂ ಫೈನಲ್ ಆಗಿ ಸ್ವಲ್ಪ ರಬ್ ಮಾಡಿರೋದ್ರಿಂದ ಈ ಥರ ಆಗಿಬಿಟ್ಟಿದೆ. ಸ್ವಲ್ಪ ಅಷ್ಟು ಚೆನ್ನಾಗಿ ಬರಲಿಲ್ಲ, ಬಟ್ ಆದರೂ ಟ್ರೈ ಮಾಡಿದ್ದೀನಿ. ಸೊ ಚೆನ್ನಾಗಿ ಅನ್ನಿಸ್ತು ಇದು ಮೆಹಂದಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ಮಿಡಲಾಗಿ ಅದು ಒಂದು ಕಡೆ ಬೇಬಿ ಬಾಯ್ದು ಹಾಕಿದ್ದೀನಿ, ಅಂದರೆ ಡ್ರೆಸ್ ಎಲ್ಲ. ಇನ್ನೊಂದು ಸೈಡು ಫ್ರಾಕು, ಆಮೇಲೆ ಓಲೆ, ಜುಮ್ಕೆ, ಸರ ಆ ಥರ ಎಲ್ಲ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಇಷ್ಟು ಸಿಂಪಲ್ಲಾಗಿಯೇ ಎಲಿಗೆಂಟಾಗಿ ಕಾಣೋ ಥರ ಒಂದು ಡಿಸೈನ್ನ ಫ್ರೇಮ್ ಮಾಡಿ ಹಾಕಿರೋದು. ಇನ್ನು ಬ್ಯಾಕ್ ಹ್ಯಾಂಡ್ಗೆ ಸಿಂಪಲ್ಲೇ ಬೇಕು ಅಂತ ಹೇಳಿದ್ರು. ಬೇಬಿ ಫೂಟ್ ಇರಲಿ, ಈ ಕಡೆ ಬೇಬಿ ಗರ್ಲು, ಆ ಕಡೆ ಬೇಬಿ ಬಾಯ್ ಅಂತೆಲ್ಲ ಇರಲಿ ಅಂತ. ಇನ್ನು ಲೋಟಸ್ನಿಂದ ಸ್ಟಾರ್ಟ್ ಮಾಡಿ ಫೀಲಿಂಗಿಂದ ಎಂಡ್ ಮಾಡಿದ್ದೀನಿ. ಇದಿಷ್ಟು ಬ್ಯಾಕ್ ಹ್ಯಾಂಡ್ ಡಿಸೈನ್ ಆಗಿರುತ್ತೆ. ನೋಡಿ, ಫೈನಲಾಗಿ ಒಂದು ಫೋಟೋ ಹಾಕಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ನಾಳೆ.